ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಮೈ ಚಾನಲ್ ಮೆಕ್ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ವಂಡರ್ಶೇರ್ ವರ್ಬೋ ಅಂತ. ಸೊ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಆಗಿರುತ್ತೆ. ಸೊ ಇಲ್ಲಿ ನಾವು ನಮ್ಮದೇ ಆದ ಒಂದು ಅವತಾರನ ಕ್ರಿಯೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನೀವೇನಾದರೂ ಫೇಸ್ಲೆಸ್ ವೀಡಿಯೋಸ್ನ ಮಾಡಬೇಕಂದ್ರೆ ಅಥವಾ ಏನಾದರೂ ನ್ಯೂಸ್ ರೀಡಿಂಗ್ನ ನೀವು ಏನಾದರೂ ಚಾನಲ್ ಓಪನ್ ಮಾಡಬೇಕು ಅಂತ ಅಂದರೆ, ಸೊ ಯು ಆರ್ ನಾಟ್ ಏಬಲ್ ಟು ಶೋ ಯುವರ್ ಫೇಸ್, ದೆನ್ ನಾವು ನಮ್ಮದೇ ಆದ ಒಂದು ಅವತಾರನ ಕ್ರಿಯೇಟ್ ಮಾಡಿಕೊಂಡು, ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಡಿಸೈನ್ಡ್ ಬೇಸ್ಡ್ ಅವತಾರನ ಕ್ರಿಯೇಟ್ ಮಾಡಿಕೊಂಡು ಯಾವ ಥರ ವೀಡಿಯೋನ ನಾವು ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಒಂದು ಡೆಸ್ಕ್ಟಾಪಲ್ಲಿ ವೆಬ್ ಬ್ರೌಸರ್ನ ಓಪನ್ ಮಾಡಿಕೊಂಡು, ಸೊ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಂಕ್ನ ಕಾಪಿ ಮಾಡಿಕೊಂಡು ಇಲ್ಲಿ ನೀವು ಪೇಸ್ಟ್ ಮಾಡಿ. ಸೊ ಅಥವಾ ವಂಡರ್ಶೇರ್ ವರ್ಬೋ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಮೊದಲೇ ಲಿಂಕ್. ಸೊ ಮೊದಲೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಅದಾದ ನಂತರ ನೀವು ಈ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಡೌನ್ಲೋಡ್ ಫ್ರೀ ಅಂತ ಒಂದು ಆಪ್ಷನ್ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಆ ಒಂದು ಸಾಫ್ಟ್ವೇರ್ ಇಲ್ಲಿ ಡೌನ್ಲೋಡ್ ಆಯಿತು. ಸೊ ಡೌನ್ಲೋಡ್ ಆದ ನಂತರ ನೀವು ಆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ನಿಮಗೆ ಆ ಒಂದು ಸಾಫ್ಟ್ವೇರ್ನ ಅಪ್ಲಿಕೇಶನ್ ಐಕಾನ್ ನಿಮ್ಮ ಡೆಸ್ಕ್ಟಾಪ್ ಮೇಲೆ ಈ ಥರ ಬಂದು ಪ್ಲೇಸ್ ಆಗುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ನ ನಾನು ಇಲ್ಲಿ ಓಪನ್ ಮಾಡ್ತೀನಿ. ಸೊ ಮ್ಯಾಕ್ಸಿಮೈಸ್ ದಿಸ್. ಇಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಅವತಾರ್ಸ್. ಸೊ ಈ ಒಂದು ಅವತಾರ್ AI ಜನರೇಟೆಡ್ ಆಗಿರ್ತವೆ. ಸೊ ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ಅವತಾರ್ಸ್ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ವೈಟ್ ಕಲರಲ್ಲಿದೆ. ಓಕೆ, ಸೊ ಈ ಒಂದು ಬ್ಯಾಕ್ಗ್ರೌಂಡನ್ನ ನೀವು ಕಲರ್ಫುಲ್ಲಾಗಿ ಮಾಡಬೇಕಂದ್ರೆ ಇಲ್ಲಿ ಫಿಕ್ಸ್ಡ್ ಬ್ಯಾಕ್ಗ್ರೌಂಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅಲ್ಲಿ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಫಿಕ್ಸ್ಡ್ ಬ್ಯಾಕ್ಗ್ರೌಂಡಲ್ಲಿ ಕೆಲವೊಂದು ಅವತಾರ್ ಟೆಂಪ್ಲೇಟ್ಸು ನಮಗೆ ನೋಡಲಿಕ್ಕೆ ಸಿಗ್ತವೆ. ಅದರಲ್ಲಿ ನಾನು ಒಂದು ಅವತಾರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಇದೆಯಲ್ಲ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪೋರ್ಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್ ಆಪ್ಷನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ಅದರಲ್ಲಿ ನಾನು ಲ್ಯಾಂಡ್ಸ್ಕೇಪ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಲ್ಯಾಂಡ್ಸ್ಕೇಪ್. ಸೊ ಇಲ್ಲಿ ನಾವು ಈ ಒಂದು ಟೆಂಪ್ಲೇಟ್ನ ಯೂಸ್ ಮಾಡಿಕೊಂಡು ವಿಡಿಯೋನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಟೆಕ್ಸ್ಟ್ ಸ್ಕ್ರಿಪ್ಟನ್ನು ನೀವು ಹಾಕ್ಕೊಂಡು ಇಲ್ಲಿ ಯೂಸಿಂಗ್ ಟೆಕ್ಸ್ಟ್ ಸ್ಕ್ರಿಪ್ಟ್ ನೀವು ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಅಥವಾ ಆಡಿಯೋ ಅಪ್ಲೋಡ್. ಸೊ ನೀವು ನಿಮ್ಮದೇ ಆದ ಒಂದು ಆಡಿಯೋ ಏನಾದರೂ ಜನ್ರೇಟ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿದ್ರೆ ಮುಂಚೆ ಹಾಗೆ, ಸೊ ಆ ಒಂದು ಆಡಿಯೋನ ನಾವು ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಟೆಕ್ಸ್ಟ್ ಸ್ಕ್ರಿಪ್ಟ್ ಮೇಲೆ ನಾನು ವಿಡಿಯೋನ ಜನ್ರೇಟ್ ಮಾಡ್ತಾಯಿದ್ದೀನಿ. ಅದೇ ಥರ ಇಲ್ಲಿ ಸಬ್ ಟೈಟಲ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ ಒಂದು ಸಬ್ ಟೈಟಲ್ನ ಡಿಲೀಟ್ ಕೂಡ ಮಾಡ್ಕೋಬೋದು. ಅಥವಾ ಸಬ್ ಟೈಟಲ್ ಬೇಕಂದರೆ ನೀವು ಅದೇ ಥರ ಅದನ್ನು ಬೈ ಡಿಫಾಲ್ಟ್ ಹಾಗೆ ಬಿಡ್ಬೋದು. ಓಕೆ, ನಾನು ಇಲ್ಲಿ ಸಬ್ ಟೈಟಲ್ನ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಒಂದು ಸಬ್ ಟೈಟಲ್ನ ಡಿಲೀಟ್ ಮಾಡ್ತೀನಿ. ಓಕೆ, ಇಲ್ಲಿ ನಾವು ಸ್ಕ್ರಿಪ್ಟ್ನ ಬರಿಬೇಕಾಗುತ್ತೆ. ಅಂದರೆ ಈ ಒಂದು ಟೆಂಪ್ಲೇಟ್ ನಮಗೆ ವಿಡಿಯೋ ಬೇಕಂತಂದರೆ ಇಲ್ಲಿ ನಾವು ಟೆಕ್ಸ್ಟ್ ಸ್ಕ್ರಿಪ್ಟಲ್ಲಿ ಸೆಲೆಕ್ಟ್ ಮಾಡಿರೋದ್ರಿಂದ ಸ್ಕ್ರಿಪ್ಟ್ ಅದಕ್ಕೆ ಬರೀಲೇಬೇಕಾಗುತ್ತೆ. ಆ ಒಂದು ಸ್ಕ್ರಿಪ್ಟನ್ನ ನಾವು ಎಲ್ಲಿ ತರೋದು? ಸೊ ನಿಮ್ಮಲ್ಲಿ ಯಾವುದಾದ್ರೂ ಸ್ಕ್ರಿಪ್ಟ್ ಇದ್ದರೆ ಆ ಒಂದು ಸ್ಕ್ರಿಪ್ಟನ್ನ ನೀವು ಎಂಟರ್ ಮಾಡ್ಬೋದು. ಸೊ ನಾನಿಲ್ಲಿ ಸ್ಕ್ರಿಪ್ಟ್ಗೆ ಜಸ್ಟ್ ಒಂದು ಕೋಪೈಲಟ್ ಆಪ್ಷನ್ನ ಯೂಸ್ ಮಾಡ್ಕೊತೀನಿ. ಸೊ ಕೋಪೈಲಟಲ್ಲಿ ಫಸ್ಟ್ ಒಂದು ಲಿಂಕ್ನ ಕ್ಲಿಕ್ ಮಾಡಿ. ಸೊ ಅದರಲ್ಲಿ 3 ಲೈನ್ಸ್ ಅಬೌಟ್ ChatGPT ಅಂತ ಬರಿತೀನಿ ಆ್ಯಂಡ್ ಎಂಟರ್ ಕೊಡಿ. ಈ ಥರ ನೀವು ಕೊಟ್ಟಾಗ ನಮಗೆ ಒಂದು 3 ಲೈನ್ಸ್ ಅಬೌಟ್ ChatGPT ಜನ್ರೇಟ್ ಆಗುತ್ತೆ. ಅದನ್ನು ನಾನಿಲ್ಲಿ ಕಾಪಿ ಮಾಡಿಕೊಂಡು ಮತ್ತು ವಂಡರ್ಶೇರ್ ವೆಬ್ಬ್ರೌಸರ್ಗೆ ಹೋಗಿ ಆ ಒಂದು ಸ್ಕ್ರಿಪ್ಟ್ ಏರಿಯಾದಲ್ಲಿ ನೀವು Ctrl+V ಅಂದರೆ ಪೇಸ್ಟ್ ಮಾಡಿ. ಇಲ್ಲಿ ನಿಮಗೆ ಎಷ್ಟು ಲೈನ್ಸ್ ಬೇಕೋ ಅಷ್ಟು ಲೈನ್ನ ನೀವು ಇಟ್ಕೊಂಡು ಇನ್ನು ಮಿಕ್ಕಿದ್ದ ಲೈನ್ಸ್ನ ನೀವು ಡಿಲೀಟ್ ಕೂಡ ಮಾಡ್ಬೋದು. ಓಕೆ, ನಾನು ಜಸ್ಟ್ 2 ಲೈನ್ಸಲ್ಲಿ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇದೆ. ಟಾಪ್ ರೈಟ್ ಕಾರ್ನರಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್, ಅದರಲ್ಲಿ 720p SD ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು AI ನಮಗೆ ಆ ವಿಡಿಯೋನ ಪ್ರಿಪೇರ್ ಮಾಡಲಿಕ್ಕೆ ನಮ್ಮ ಒಂದು ಸ್ಕ್ರಿಪ್ಟ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ.
ಆ ಒಂದು ಪ್ರೊಸೆಸಿಂಗ್ ಕೂಡ ಸ್ಟಾರ್ಟ್ ಆಗಿದೆ, ಬಂತು. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಒಂದು ವಿಡಿಯೋ ಜನ್ರೇಟ್ ಆಗಿರುತ್ತೆ. ಸೊ ಈ ಜನ್ರೇಟೆಡ್ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ ಒಂದು ವಿಡಿಯೋನ ಪ್ರಿವ್ಯೂ ನೋಡ್ಕೋಬೋದು. ಸೊ ಈ ಒಂದು ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮದೇ ಒಂದು ಡೆಸ್ಕ್ಟಾಪಲ್ಲಿ ನೀವು ಈ ಒಂದು ವಿಡಿಯೋನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಓಕೆ, ಈ ಥರ ನೀವು ನಿಮ್ಮದೇ ಆದ ಒಂದು ಟೆಂಪ್ಲೇಟ್ನ ಈಸಿಯಾಗಿ ಯೂಸಿಂಗ್ ವಂಡರ್ಶೇರ್ ವರ್ಬೋನ ಟೆಂಪ್ಲೇಟ್ ನಾವು ಕ್ರಿಯೇಟ್ ಮಾಡ್ಬೋದು, ಅದು ಫ್ರೀ ಆಫ್ ಕಾಸ್ಟಲ್ಲಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.